ಈಗ ಯಾರೋ ಗಿಡ ಹಚ್ಚಿರ್ತಾರೆ, ನೀರು ಹಾಕಿರ್ತಾರೆ, ಅವರು ಕಷ್ಟಪಟ್ಟು ಕಾಂಪೌಂಡ್ದೊಳಗೆ ಗಿಡ ನಾಟಿಸಿರ್ತಾರೆ. ಅದು ಬೆಳ್ಕೋತ ಎಲ್ಲಿಗೆ ಬರ್ತದೆ? ಕಾಂಪೌಂಡ್ದ ಹೊರಗೆ ಬರ್ತದೆ. ಏನು? ಗಿಡ ಹೊರಗೆ ಹೂ ಬಿಟ್ಟಿರ್ತದೆ. ಇವರು ಬೆಳಗಿನ ಜಾವ ವಾಯುವಿಹಾರಕ್ಕೆ ಹೋಗಿರ್ತಾರೆ, ಕೆಲವರು ವಾಕಿಂಗ್ ಅಂತ. ಏನು ವಾಕಿಂಗ್ ಮಾಡಿ ಮತ್ತೆ ಮರಳಿ ಮನೆಗೆ ಬರುವಾಗ ಇದು ಗಿಡ ನಾ ಹಚ್ಚಿಲ್ಲ, ಯಾರ್ದೋ ಗಿಡ ಅದ, ನೀರನ್ನು ನಾ ಹಾಕಿಲ್ಲ, ಇದನ್ನು ಜೋಪಾಸನ ಮಾಡಿಲ್ಲ ಅನ್ನೋದು ಗೊತ್ತಿದ್ದೂ ಸಹಿತ ಆ ಕಡೆಯಿಂದ ಮನೆಗೆ ಬರಗೊಡ್ದನ ಒಂದು ಉಡಿ ಹೂವಾಗಿರ್ತವೆ. ಯಾರೋ ಬೆಳೆಸಿದ ಗಿಡದ ಹೂವನ್ನು ತೊಗೊಂಡು ಬಂದು ನಾವು ದೇವ್ರಿಗೆ ಎರಿಸಿ ಪೂಜೆ ಮಾಡಿದ್ರೆ ಪೂಜಾಕ್ಕೆ ಫಲ ಕೊಡೋದಿಲ್ಲ. ಯಾಕೆ? ಗಿಡ ನೀ ಹಚ್ಚಿಲ್ಲ, ನೀರು ಹಾಕಿಲ್ಲ. ಇನ್ನೊಬ್ರದ್ದು ತೊಗೊಂಡು ಬಂದಿ ನೀನು. ಹಿಂಗೆ ಮಾಡೋದಿಲ್ಲ. ಭಾಳ ಮಜಾ ಇರ್ತಾರೆ ಅವರು. ಅವ್ರದ್ದು ನೋಡ್ಬೇಕು, ಒಂದಿಟ್ಟು ನೋಡಿ ಕಲಿಬೇಕು. ಅತ್ತಾಗ ಇತ್ತಾಗ ನೋಡೋದು, ಯಾರದು ಸುಳಿವಿರಲಿಲ್ಲ ಅಂದ್ರೆ ಗಪ್ನ ಹರ್ಕೊಂಬಂದ್ಬಿಡೋದು, ದೇವ್ರಿಗೆ ಹರಿಸೋದು. ದೇವರು ಹೂ ಬಿಡೋದಿಲ್ಲ. ನಿನ್ನ ಮನಸ್ಸ ಅನ್ನುವಂಥ ಹೂವು ಅರಳಿತ್ತು, ಅದು ಸದಾಚಾರದ ಸುವಾಸ ಬಿಟ್ಟಿತು ಅಂದ್ರೆ ಅದು ನಿನ್ನ ಪೂಜೆ ಆಗ್ತದೆ. ಅದಕ್ಕೆ ಭಗವಂತ ಒಲಿತಾನ ಹೊರತು ಇರದಿದ್ರೆ ಒಲಿಯುವುದಿಲ್ಲ. ನಿನ್ನ ಮನದ ಮೊಗ್ಗರಳಬೇಕು. ಇನ್ನೊಬ್ಬರು ಹಿತ್ತಲದೊಳಗೆ ಅರಳಿರ್ತಕ್ಕಂಥ ಹೂವು ತೊಗೊಂಡು ನೀ ಎಷ್ಟು ದಿವಸ ಎರಸಾವ, ಎಷ್ಟು ಪೂಜೆ ಮಾಡಾವ. ಅದಕ್ಕೆ ಅವ್ರು ಏನು ಹೇಳ್ಯಾರ? ಆಚಾರ ಭಾಳ ಮುಖ್ಯ. ಅದಕ್ಕೆ ಕೈಗೆ ಸಹಿತ ಆಚಾರ ಗೊತ್ತಿರಬೇಕು. ಸಿ ವಿ ರಾಮನ್ ಅಂತ ತಿಳ್ಕೊಂಡು ಒಬ್ಬ ವಿಜ್ಞಾನಿಗಳಾಗಿ ಹೋಗಿದ್ದಾರೆ ನಮ್ಮ ದೇಶದೊಳಗೆ. ಅವರು ನ್ಯೂಸ್ ಪೇಪರ್ದೊಳಗೆ ಒಂದು ಸಂದೇಶವನ್ನು, ಜಾಹೀರಾತನ್ನು ಹೊರಡಿಸಿದ್ರು. ನಮ್ಮ ಸಂಸ್ಥೆಯೊಳಗೆ ಒಂದು ಏನಂತಾರೆ, ಅದಕ್ಕೆ ವೆಕೇಷನ್ ಅಂತಾರಲ್ಲ, ಒಂದು ಹುದ್ದೆ ಖಾಲಿ ಅದ, ಅದಕ್ಕೆ ನಾವು ತಗೋತೀವಿ ಅಂತ ತಿಳ್ಕೊಂಡು ಒಂದು ಜಾಹೀರಾತು ನೀಡಿದ್ರು. ಒಬ್ಬ ಹುಡುಗ ಈ ಜಾಹೀರಾತು ಓದಿಕೊಂಡು, ತರುಣ ಯುವಕ, ಅವರ ಸಂಸ್ಥೆಗೆ ಬಂದಿದ್ದ, ಆಫೀಸಕ್ಕೆ ಬಂದಿದ್ದ. ಸಿ ವಿ ರಾಮನ್ ಅವ್ರಿಗೆ ಭೇಟಿ ಕೊಟ್ಟ. ಆವಾಗ ಅವರು ಕೇಳಿದರು, ನಿನಗೆ ಭೌತಶಾಸ್ತ್ರ ಬರ್ತದೇನು ಅಂತ ಕೇಳಿದರು. ನನಗೆ ಬರೋದಿಲ್ರಿ, ಅಷ್ಟಕ್ಕಷ್ಟ ಸಾಮಾನ್ಯ ಜ್ಞಾನ ಐತಿ, ಅದರೊಳಗೆ ಪರಿಪೂರ್ಣ ಜ್ಞಾನ ನನ್ನ ಬಳಿ ಇಲ್ಲ ಅಂತ ಹೇಳಿದ. ಆವಾಗ ಅವರಂದರು, ನೋಡಪ್ಪ, ನಮ್ಮ ಸಂಸ್ಥೆಗೆ ಪರಿಪೂರ್ಣ ಭೌತಶಾಸ್ತ್ರದ ಜ್ಞಾನ ಇದ್ರೆ ಮಾತ್ರ ನಿನ್ನ ನೌಕರಿಗೆ ತಗೋತೀವಿ. ಇರಲಿಲ್ಲ ಅಂದ್ರೆ ಅರ್ಧಂಬರ್ಧ ಇತ್ತಂದ್ರೆ, ಅಲ್ಪ ಸ್ವಲ್ಪ ಜ್ಞಾನ ಇತ್ತಂದ್ರೆ ತಗೊಳ್ಳೋದಿಲ್ಲ. ಅದಕ್ಕೆ ಈ ಹುದ್ದೆ ನಾವು ಮತ್ತೊಬ್ಬರಿಗೆ ಕೊಡ್ತೀವಿ. ಈಗ ಈ ದೂರದಿಂದ ಬಂದಿದೆಯಲ್ಲ, ನೀ ಬಂದದ್ದಕ್ಕೆ ಇದು ಒಂದಿಷ್ಟು ಪ್ರಯಾಣದ ಭತ್ಯೆ ತಗೋ ಅಂತ ತಿಳ್ಕೊಂಡು ಕೊಟ್ಟು ಕಳಿಸಿದ್ರು. ಅವ ಆಫೀಸ್ ಬಿಟ್ಟು ಹೊರಗೆ ಬಂದು ಇವರೇನು ಒಂದಿಷ್ಟು ಪ್ರಯಾಣದ ಭತ್ಯೆ ಕೊಟ್ಟಿದ್ರಲ್ಲ, ಅದನ್ನು ತೆಗೆದು ನೋಡಿದ. ಅವರು ಎಷ್ಟು ಕೊಡಬೇಕಾಗಿತ್ತಲ್ಲ, ಅದಕ್ಕಿಂತ 2 ಪಟ್ಟು ಹೆಚ್ಚು ಕೊಟ್ಟಿದ್ದರು ರೊಕ್ಕನ. ಅವ ಹುಡುಗ ತಗೊಂಡು ಹೋಗ್ಬೋದಾಗಿತ್ತು, ಆದರೆ ಪ್ರಾಮಾಣಿಕ ಇದ್ದ ಹುಡುಗ, ಆಚಾರವಂತಿದ್ದ. ಇವರು ನೌಕರಿ ಕೊಡೋದಿಲ್ಲ, ನಿನ್ನೊಳಗೆ ಅರ್ಹತೆ ಇಲ್ಲ ಅಂದ್ರೂ ಸಹಿತ ಹೆಚ್ಚಿನ ದುಡ್ಡು ಕೊಟ್ಟಾರಲ್ಲ ಅಂತ ತಿಳ್ಕೊಂಡು ಹೋದ ಹುಡುಗ ಮತ್ತೆ ಮರಳಿ ಬಂದ, ಆಫೀಸ್ಗೆ ಬಂದ. ಆವಾಗ ಅವರು ನೋಡಿದರು, ಸಿಟ್ಟು ಬಂತವ್ರಿಗೆ. ಅಲ್ಲೋ, ನಿನಗೆ ಒಂದು ಸರ್ತಿ ಹೇಳಿದ್ರೆ ತಿಳಿದಿಲ್ಲೇನು? ನಿನ್ನೊಳಗೆ ಅರ್ಹತೆ ಇಲ್ಲ, ನಮಗೆ ಬೇಕಾಗಿರುವಂಥ ಜ್ಞಾನ ನಿನ್ನ ಬಳಿ ಇಲ್ಲ ಅಂತ ಹೇಳಿ ಕಳಿಸೀವಿ, ನೌಕರಿ ಕೊಡೋಕೆ ಬರೋದಿಲ್ಲ ಅಂತ ಹೇಳಿ ಕಳಿಸೀವಿ, ಮತ್ತೆ ಬಂದಿದೆ ಅಲ್ಲಿ ನೀನು ಅಂತ ಸಿಟ್ಟು ಮಾಡಿದರು. ಆವಾಗ ಹುಡುಗೊಂದು ಚಲೋ ಮಾತು ಹೇಳ್ತಾನೆ, ನೀವು ನೌಕರಿ ಕೊಡ್ರಿ ಅಂತ ಬಂದಿಲ್ಲ ನಾನೀಗ, ಆದ್ರೆ ಭಾಳ ದೂರದಿಂದ ಬಂದಾನ ಹುಡುಗ ಅಂತ ತಿಳ್ಕೊಂಡು ಪ್ರಯಾಣದ ಭತ್ಯೆ ಕೊಟ್ಟಿರಲ್ಲ, ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕೊಟ್ಟಿಲ್ಲ, ನೀವು 2 ಪಟ್ಟು ಹೆಚ್ಚಿನ ದುಡ್ಡು ಕೊಟ್ಟಿರಿ, ಅದಕ್ಕೆ ನಿಮ್ಮ ದುಡ್ಡು ನಿಮಗೆ ಇರಲಿ ಅಂತ ಹೊಳ್ಳಿ ಕೊಡಕ್ಕೆ ಬಂದೀನಿ ಅಂದ ಹುಡುಗ. ನೋಡು, ಹೆಚ್ಚಿನ ದುಡ್ಡು, ನಿಮ್ಮ ದುಡ್ಡು ನನಗೆ ಬೇಕಾಗಿಲ್ಲ, ಪ್ರಯಾಣದ ಭತ್ಯೆ ಎಷ್ಟದ ಅಷ್ಟು ಸಾಕು ನನಗೆ. ಇದು ಆಚಾರ.
ಇಂಥ ಆಚಾರವನ್ನು ನಾವು ರೂಢಿಸಿಕೊಳ್ಳಬೇಕು. ಸಾಧ್ಯ ಆದ್ರೆ ನಮ್ಮ ಮಕ್ಕಳಿಗೊಂದಿಷ್ಟು ಕಲಿಸಿಕೊಡ್ಬೇಕು. ಈಗ ಮಕ್ಕಳು ಗೊತ್ತಿರೋದಿಲ್ಲ ಪಾಪ, ಸಣ್ಣ ಹುಡುಗರವು ಅಂಗಳದೊಳಗೆ ಆಟ ಆಡ್ತಿರ್ತಾವು. ಇನ್ನೊಬ್ಬರು ಪಕ್ಕದ ಮನೆಯವರು ವಸ್ತು ಬಿದ್ದಿರ್ತದೆ ಬೆಲೆ ಬಾಳುವಂಥದ್ದು, ಅದನ್ನು ತಗೊಂಡು ನಿಮ್ಮ ಮನೆಗೆ ಬಂದು ಅಂದ್ರೆ ತಾಯಿ ಕಲಿಸ್ಬೇಕು ಮಗನಿಗೆ, ನೋಡು ಇದು ನಮ್ಮದಲ್ಲ ವಸ್ತು, ಇದು ಅವ್ರಿಗೆ ಸಂಬಂಧಪಟ್ಟದ್ದದ, ನೀನು ಅವ್ರ ಮನೆಗೆ ಒಯ್ದು ಕೊಟ್ರನ್ನ ನಿನ್ನ ಒಳಗೆ ಕರ್ಕೋತೀನಿ, ಇಲ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಮಗು ಹೆಂಗೆ ಬೆಳೀತದ? ನಿಜವಾದ ರಾಷ್ಟ್ರದ ಪ್ರಜೆ ಆಗತ್ತದ, ಒಳ್ಳೆಯ ನಾಗರಿಕ ಆಗತ್ತಾನ ಹುಡುಗ. ಮತ್ತು ಯಾರ್ದೋ ಒಂದಿಷ್ಟು ಬಂಗಾರದ ಆಭರಣ ಬಿದ್ದಿತ್ತು, ಅದನ್ನು ತೊಗೊಂಡು ಬಂದು ತಾಯಿ ಕೈಯ ಕೊಟ್ಟ ಅಂದ್ರೆ ತಾಯಿ ಖುಷಿ ಪಡಬಾರದು, ಸಂತೋಷ ಪಡಬಾರದು, ಇದು ನಮ್ಮದಲ್ಲ, ಅವ್ರ ಮನೆಗೇನ ಕೊಟ್ಟ ಬಾ ಅಂತ ಕಳಿಸಿದ್ರೆ ಮಗನಿಗೆ ಆಚಾರ ಕಲಿಸಿದಂಗೆ. ಎಲ್ಲಿತ್ತು, ಹೆಂಗೆ ಸಿಕ್ತು ಕೇಳಬೇಕಲ್ಲ, ಪ್ರಶ್ನೆ ಮಾಡಬೇಕಲ್ಲ. ಎಲ್ಲರ ಸಿಗಲಿ ಹೆಂಗಾರ ಸಿಗಲಿ, ದಿವಸ ಇಂಥದ್ದೊಂದು ತೊಗೊಂಡು ಬಾ ಅಂದ್ರೆ ಅದು ಬರೇ ಬಿದ್ದದ್ದು ತೊಗೊಂಡು ಬರೋದಿಲ್ಲ, ಕೊರಳಿಗೆ ಕೈ ಹಾಕ್ತದ ಒಂದು ದಿವಸ, ಹಂಗೆ ಬೆಳೀತದ ಹುಡುಗ. ಈಗ ಮೊದಲ ಅಂಗಳದೊಳಗೆ ಬಿದ್ದದ್ದು ತಂದು ಕೊಡ್ತದ, ಮುಂದೆ ಒಂದು ದಿವಸ ಇನ್ನೊಬ್ಬರು ಕುತ್ತಿಗೆಗೆ ಕೈ ಹಾಕ್ತದ. ಅನಾಚಾರ. ಮಗನು ಬದುಕ ಯಾರು ಹಾಳು ಮಾಡಿದರು? ಯಾರೂ ಹಾಳು ಮಾಡಿಲ್ಲ, ತಾಯಿ ಹಾಳು ಮಾಡಿದ್ಲು. ಅದಕ್ಕೊಂದಿಷ್ಟು ಸಂಸ್ಕಾರ ಸಂಸ್ಕೃತಿ ಕಲಿಸಿಕೊಡ್ಬೇಕಲ್ಲ ಮಕ್ಕಳಿಗೆ. ಕೆಟ್ಟ ಕೆಟ್ಟ ಶಬ್ದಗಳನ್ನು ಆಡ್ತಿತ್ತು ಅಂದ್ರೆ ಹುಡುಗ, ಇಂಥ ಶಬ್ದಗಳನ್ನು ಆಡಾಕ ಹೋಗಬೇಡ ಅಂತ ಒಂದಿಷ್ಟು ಕಲಿಸಿಕೊಡ್ಬೇಕು. ಈಗೇನು ಕಲಿಸ್ತೀವಿ ಅದ ಕಲಿತಾವ ಮಕ್ಕಳು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ, ಈಗ ಕಲಿಲಾರ್ದವ್ರು ಮುಂದೆ ಕಲಿತಾರೇನು? ಲಗ್ನ ಆದ ಬಳಿಕ ಕಲಿತಾರನ? ಎಂದೂ ಕಲಿಯೋದಿಲ್ಲ. ಆದರೂ ಕೆಲವ್ರಿಗೆ ಹುಚ್ಚಿರ್ತದೆ, ಲಗ್ನ ಆಗಿದ್ದು ಸುಧಾರಿಸ್ತಾನೆ. ಇವ ಮತ್ತೊಂದಿಷ್ಟು ಹದಗೆಟ್ಟು ಹೈದರಾಬಾದ್ ಹಿಡ್ದಿರ್ತಾನೆ. ಅವರೊಬ್ಬರನ್ನ ಇವ್ರಿಗೆ ಜೋಡು ಮಾಡಿ ತಂದೆ ತಾಯಿಗೆ ಮೊದಲು ಒಬ್ಬನೇ ಇರ್ತಾನೆ, ಹೋಗೇ ಬಿಡ್ತಾನೆ. ಅದಕ್ಕೆ ಸಣ್ಣವರಿದ್ದಾಗನ ಕಲಿಸೋದು. ಹೇಳಿಲ್ಲ, ಹಳ್ಳಿ ಒಳಗೆ ಒಂದು ಗಾದಿ ಮಾತು ಬರ್ದಾರ, 3 ವರ್ಷದ ಬುದ್ಧಿ 100 ವರ್ಷದ ತನಕ ಇರ್ತದೆ. ಏನು ಕಲಿಸ್ತೀವಿ ಅದ. ತಮಾಷೆಯಾಗಿ ಒಂದು ಕತೆ ಅದ. ಹಿಂಗೆ ಒಂದು ಊರಾಗ ಪ್ರವಚನ ನಡೆದಿತ್ತು. ನೀವು ಹೆಂಗೆ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬರ್ತಿರಿಲ್ಲ, ಹಂಗೆ ಒಬ್ಬ ತಾಯಿ ತನ್ನ ಮಗನಿಗೆ ಕರ್ಕೊಂಡು ಬರ್ತಿದ್ಲು. ಸಣ್ಣ ಮಗ ಕರ್ಕೊಂಡು ಬರ್ತಿದ್ಲು. ಬಂದು ಕೂತು ಕೂಡ್ಲೇನ ಹುಡುಗ, ಯವ್ವ ನನಗೆ ರೆಸ್ಟಿಗೆ ಬಂದದಂತಿತ್ತು. ತಿಳಿತದಿಲ್ಲ ರೆಸ್ಟಿಗೆ ಬಂದದಂದ್ರೆ, ನನಗೆ ಒಂದಾಕೆ ಬಂದವಂತಿತ್ತದು ಹುಡುಗ. ಈ ಗದ್ದಲು ಹೇಳನ ಸುತ್ತಮುತ್ತ ಜನ ಇದ್ರಲ್ಲ, ಅವರು ಹೆಣ್ಮಗಳಿಗೆ ಬೈತಿದ್ರು. ಅವರು ಜಗತ್ತಿನೊಳಗೆ ನೀನ ಜನ್ಮ ಕೊಟ್ಟಿದೆ ಏನು ಮಕ್ಕಳಿಗೆ, ನಾವು ಕೊಟ್ಟಿಲ್ಲೇನು? ನಾವು ಹೆಂಗೆ ಬಿಟ್ಟು ಬಂದೀವಿ ಹಂಗೆ ಬಿಟ್ಟು ಬರಬಾರ್ದೇನು? ಇಲ್ಲಿಲ್ಲ ಹಂಗೆ ಕರ್ಕೊಂಡು ಬಂದಿ ಅಂದ್ರೆ ತಣ್ಣಗೆ ಕೂಡಿಸ್ಬೇಕು ಅವನು. ಎಷ್ಟು ಗದ್ದಲ ಮಾಡ್ತೀನಿ, ನೀನು ಕೇಳೋದಿಲ್ಲ ನಮ್ಮನ್ನು ಕೇಳ್ಕೊಡೋದಿಲ್ಲ ಅಂತ ಸುತ್ತಮುತ್ತಿದ್ದವ್ರು ಎಲ್ಲರೂ ಬೈದರು. ಆ ದಿವಸ ಬೈಸ್ಕೊಂಡು ಮನೆಗೆ ಹೋದಳು. ಮತ್ತೆ 2ನೇ ದಿವಸ ಮತ್ತೆ ಕರ್ಕೊಂಡು ಬಂದ. ಮತ್ತೆ 2ನೇ ದಿವಸ ಹುಡುಗ, ಅದಕ್ಕೇನು ಗೊತ್ತು ಪಾಪ, ಯವ್ವ ನನಗೆ ರೆಸ್ಟಿಗೆ ಬಂದದ. ಮತ್ತೆ ಬೈದರು. 1 ವಾರ ಬೈಸ್ಕೊಂಡ್ಲಿ ಹೆಣ್ಮಗಳು ಎಲ್ಲರ ಕಡೆಯಿಂದ. 1 ವಾರ ಆದ ಬಳಿಕ, ಅದು ಶ್ರಾವಣ ಮಾಸ ಇತ್ತು, 1 ತಿಂಗಳು ಪುರಾಣ. ಮುಂದೆ ಇನ್ನೂ 3 ವಾರ ಇದ್ವಲ್ಲ, ಆವಾಗ 1 ವಾರ ಬೈಸ್ಕೊಂಡು ಸಾಕಾಗಿ ಹೆಣ್ಮಗಳಿಗೆ ಮಗನಿಗೆ 1 ದಿವಸ ಮುಂದೆ ಕೂಡಿಸ್ಕೊಂಡು ಇಂದ ಪ್ರವಚನಕ್ಕೇನು ಕರ್ಕೊಂಡು ಹೋಗ್ತೀನಲ್ಲ, ನನಗೆ ರೆಸ್ಟಿಗೆ ಬಂದವು ಒಂದಕ್ಕೆ ಬಂದವು ಅನ್ನಕ್ಕೆ ಹೋಗಬೇಡ, ನಿನಗೊಂದು ಹೊಸ ಭಾಷೆ ಕಲಿಸ್ತೀನಿ, ನಿನಗೆ ಅಟ್ಟ ಗೊತ್ತಿರ್ಬೇಕು, ನಾ ಹೇಳ್ದಂಗೆ ನೀ ಹೇಳ್ಬೇಕು ಅಂದಳು. ಹುಡುಗಂತ ಏನದು ಅಂತ. ಇನ್ನು ಮುಂದೆ ರೆಸ್ಟಿಗೆ ಬಂದವ್ರ ನನಗೆ ಹಾಡಂಗಾಗೈತಿ ಅಂತ ಇಟ್ಟನ್ನು. ಇದು ಹೊಸ ಭಾಷೆ, ಇದು ನನಗೆ ಹಾಡಂಗಾಗೈತಿ ಅಂತ ಇಟ್ಟನ್ನು. ನನಗೆ ಗೊತ್ತಾಗ್ತದೆ, ನಾನು ನಿನ್ನ ಸೂಕ್ಷ್ಮವಾಗಿ ಕರ್ಕೊಂಡು ಬಂದುಬಿಡ್ತೀನಿ, ಯಾರ ಕಡೆಯಿಂದನೂ ಬಯಸುಗಳದು ಹತ್ತುದಿಲ್ಲ ಅಂತ ಹುಡುಗನಿಗೆ ಭಾಷೆ ಕಲಿಸಿದಳು. ಮುಂದೆ 3 ವಾರ ಇತ್ತಲ್ಲ ಹುಡುಗ, ದಿವಸ ಪ್ರವಚನಕ್ಕೆ ಬಂದು ಇನ್ನೇನು ಕೂಡುಗೊಡ್ದ, ಯವ್ವ ನನಗೆ ಹಾಡಂಗಾಗೈತಿ ಅಂತಿತ್ತು. ಎಬ್ಬಸ್ಕೊಂಡು ಕರ್ಕೊಂಡು ಹೋಗಿಬಿಡ್ತಿದ್ಲು. ಅವಾಗ ಯಾರೂ ಬೈತಿದ್ದಿಲ್ಲ.
ಹಿಂಗೆ ಮುಂದೆ 3 ವಾರ ಹುಡುಗನ ತಲೆಗೇನು ರೆಸ್ಟಿಗೆ ಬಂದಾಗ ಏನಂತಿತ್ತು ಹುಡುಗ ಹಾಡಂಗಾಗೈತಿ ಅಂತಿತ್ತು. ಭಾಷೆನ ಕಲಿತು ಬಿಡ್ತದು. ಮುಂದೆ ಕೊನೆಗೆ ಮಂಗಲ ದಿವಸ ಊರಾಗ ದೊಡ್ಡ ಜಾತ್ರೆ ಇತ್ತು. ಜಾತ್ರೆಗೆ ಹುಡುಗನ ಸೋದರ ಮಾವ ಬಂದಿದ್ದ. ಮುಂಜಾನಿಂದ ಸಂಜೆ ತನಕನೂ ಹುಡುಗನ ಜೊತೆಗೆ ಉಂಡ, ಹುಡುಗನ ಜೊತೆಗೆ ಕೂತ, ಹುಡುಗನ ಜೊತೆಗೇನ ಆಟ ಆಡಿದ, ಜಾತ್ರೆಗೆ ತಿರುಗಾಡಿ ಬಂದ. ಆ ದಿವಸ ರಾತ್ರಿ ಆಯಿತು. ಹುಡುಗ ರಾತ್ರಿ 10ಕ್ಕೆ ತಾಯಿಗೆ ಹೇಳಿತು, ಯವ್ವ ಇವತ್ತೊಂದು ದಿವಸ ನಾ ಮಾವನು ಕೂಡ ಮಲ್ಕೊತೀನಿ ಅಂತದು. ಮಾವನ ಮ್ಯಾಗ ಪ್ರೇಮ ಇತ್ತು ಅಳಿಯ, ನಾ ಮಾವನು ಕೂಡ ಮಲಗತೀನಿ ಇವತ್ತೊಂದು ದಿವಸ ಅಂತು. ಆಯಿತು, ಅಪರೂಪಕ್ಕೆ ಬಂದ ನಮ್ಮ ತಮ್ಮ ಸೋದರ ಮಾವ. ಮಲಗಿದ್ರೆ ಮಲಗವಲ್ಲಾಕಂತ ತಾಯಿ ಆಯಿತು ಆ ಕೊನೆಗೆ ಇಬ್ಬರು ಕೂಡಿ ಮಲ್ಕೋರಿ ಅಂತ ಹೇಳಿದಳು. ಇದು ಅಳಿಯ ಇತ್ತಲ್ಲ, ಅಳಿಯ ಮಾವ ಇಬ್ಬರು ಮಲ್ಕೊಂಡ್ರು. ರಾತ್ರಿ 12 ಆಗಿತ್ತು. ಮಾವ ಅಂದ. ಇದು ಮಾವ ಎತ್ತ ಯಾಕೋ ಅಂದ. ನನಗೆ ಹಾಡಂಗೆ ಏನಂದವ, ನನಗೆ ಹಾಡಂಗಾಗೈತಿ. ಇವ ಯಾವ ಹಾಡು ಆಡತ್ತಾನ ಅನ್ನೋದು ಅವನಿಗೇನು ಗೊತ್ತು ಪಾಪ, ಅದು ಜಾತ್ರೆಗೆ ಬಂದೈತಿ ಮಾವ. ಏನಂದ, ನನಗೆ ಹಾಡಂಗಾಗಿ. ಅವ ಅಂದ ಮಾವ, ಇದು ಹಾಡು ವೇಳೆ ಅಲ್ಲ, ಅಪರಾತ್ರಿ ವೇಳೆ ಆಗೈತಿ, ನೀ ಹಾಡೋದಿತ್ತಾನು ಮುಂಜಾನೆ ಹಾಡಕ್ಕಂತಿ, ಈಗ ಮಲ್ಕೋ ಅಂದ. 5-10 ನಿಮಿಷ ಮಲ್ಕೊಂಡಿದ್ದ. ಮಾವ ಅಂದ. ಯಾಕೋ ಅಂದ. ನನಗೆ ಹಾಡಂಗಾಗೈತಿ. ನಿದ್ರಿನ ಮಾಡಿಸ್ಕೊಡ್ವಲ್ಲವ. ಕೊನೆಗೆ 3ನೇ ಸಲಕ್ಕೆ ರಾತ್ರಿ 2 ಆಗಿತ್ತು. ಮತ್ತು 10 ನಿಮಿಷ ನಿಮ್ಮ ತಂದೆ ತಾಯಿ ಓಣ್ಯನ ಮಂದಿ ನನಗೆ ಬಂದು ಬೈದಾರು, ಇದು ಹಾಡು ವೇಳೆ ಅಲ್ಲ, ಮಲಗಂತ ಮಲಗಿಸಿದ 2 ಸಲ. 3ನೇ ಸಲ ಎದ್ದವ. ಮಾವ ಏನು ಅಂತ ಕೇಳಿದ. ನನಗೆ ಜೋರು ಹಾಡಂಗಾಗೈತಿ ಅಂದವ. ಮತ್ತು ಅವನರ ಎಟ್ಟಂತ ತಾಳ್ಕೊತಾನ. ಜೋರು ಹಾಡಂಗಾಗೈತಿ ಅಂದ. ಆವಾಗ ಮಾವ ಅಂದ, ಇವ ಏನು ನನ್ನ ಬೆಳಗ್ಗೆ ಹರಿಗೊಡ್ದ ನಿದ್ದೆ ಮಾಡಿಕೊಡೋದಿಲ್ಲ ಅಂತ ತಿಳ್ಕೊಂಡು ಕೊನೆಗೆ ನಿರ್ಣಯ ಮಾಡಿದ ಮಾವ, ಏನು ನೀ ಹಾಡೋದಿತ್ತಂದ್ರೆ ಯಾರಿಗೂ ಕೇಳಲಾರ್ದಂಗೆ ನನಗಟ್ಟ ಕೇಳಿರ್ಬೇಕು, ಬಂದು ಕಿವ್ಯಾಗ ಹಾಡಿಬಿಡಂದ. ಹಾಡೇ ಬಿಟ್ಟವ. ಆವಾಗ ಮಾವಂದ, ಇದು ಯಾವ ಹಾಡ ಅಂದ. ಇದು ಭಕ್ತಿಗೀತೆನೂ ಅಲ್ಲ, ಭಾವಗೀತೆನೂ ಅಲ್ಲ, ಜನಪದ ಗೀತೆನೂ ಅಲ್ಲ. ಇದು ಯಾವುದು ಹಾಡ ಅಂದ. ಯಾವ ದೇಶದ್ದಿದ್ದು ಹಾಡಂದ ಮಾವ. ನಮ್ಮ ದೇಶದ್ದ ಅಂದ. ಯಾರು ಕಲಿಸ್ಯಾರ ಅಂದ. ನಮ್ಮವು ಕಲಿಸ್ಯಾಳ ಅಂದ. ಏನಂದ, ನಮ್ಮ ಅವು ಕಲಿಸ್ಯಾಳ ಅಂದ. ಅದಕ್ಕೆ ಹೇಳ್ಯಾರ ಅವ್ರು, ಏನು, ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ತಾ ಮೊದಲ ಗುರು. ಏನು ಕಲಿಸ್ತಾಳ ತಾಯಿ ಅದನ್ನು ಕಲಿತಾವ ಮಕ್ಕಳು. ಅದಕ್ಕೆ ನಮ್ಮದಲ್ಲದ ವಸ್ತುವನ್ನು ಮುಟ್ಟಬೇಡ, ಇನ್ನೊಬ್ಬರು ವಸ್ತುವಿಗೆ ಆಸೆ ಮಾಡೋಕ್ಕೆ ಹೋಗಬೇಡ. ನೋಡಿ ಎಷ್ಟು ಮಜಾ ಇರ್ತಾರೆ. ತಮ್ಮ ಹೊಲದಾಗೂ ಕಡ್ಲಿ ಹಾಕಿರ್ತಾರೆ, ಅಲ್ಲಿ ಕಿತ್ಕೊಂಡು ಬರೋದಿಲ್ಲ ಸಂಜಿಕೆ. ಯಾಕೆ? ಇಂಥವು ಕತ್ತಿ ಚಲೋ ತಿಳಿದವು ನಿಮಗೆ. ನಿಮ್ಮ ಹೊಲ್ದಾಗ ಏನು ಕಡ್ಲಿ ಇರ್ತಾವಲ್ಲ, ಅವು ಕಿತ್ತರೆ ಕಡಿಮೆ ಆಗ್ತಾವು. ಈ ಮಂದಿ ಹೊಲ್ದಾಗ ಹಾದ್ಯಾಗ ಬರುವಾಗ ಸುತ್ತಮುತ್ತ ನೋಡೋದು, ಅವ್ರ ಹೊಲ್ದಾಗ ಒಂದು 4 ಗಿಡ, ಇವ್ರದ್ದು ಹೊಲ್ದಾಗ 4 ಗಿಡ, ಮನೆಗೆ ಬರ್ಗೊಡ್ದ ಒಂದು ಹೊರಿಯಾಗಿರ್ತಾವೆ. ಇನ್ನೊಬ್ರದ್ದು ಹಾನಿ ಆಗೋದಿಲ್ಲೇನು? ನಮ್ಮದು ಹಾನಿ ಆಗ್ತದ ಅನ್ನುವಂಥ ಸತ್ಯ ನಮಗೆ ಗೊತ್ತದ, ಮತ್ತು ಇನ್ನೊಬ್ರದ್ದು ಆಗೋದಿಲ್ಲೇನು? ಇದ ಆಚಾರ. ಇನ್ನೊಬ್ಬರು ಹೊಲದಾಗ ನಾವು ಒಂದು ವಸ್ತು ಕದ್ಕೊಂಡು ಹೋದೇವಿ ಅಂದ್ರೆ ಅನಾಚಾರಿಗಳು. ನಮ್ಮ ಹೊಲದಾಗಿನ ವಸ್ತು ನಾವು ಬಳಸಿದೇವಿ ಅಂದ್ರೆ ಸದಾಚಾರಿಗಳು. ಸ್ವರ್ಗ ನರಕ ಎಲ್ಲರ ಅದ ಅಂತಿಲ್ಲ. ಬಸವಣ್ಣವ್ರು ಹೇಳಿಲ್ಲ, ಆಚಾರವೇ ಸ್ವರ್ಗ
ಅನಾಚಾರವೇ ನರಕ. ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ದೇವ. ದೇವಲೋಕ ಮರ್ತ್ಯಲೋಕ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ನೀವೇ ಪ್ರಮಾಣ ನೀವೇ ಪ್ರಮಾಣ. ಕೂಡಲ ಸಂಗಮ ದೇವ ದೇವ. ನೀವೇ ಪ್ರಮಾಣ ನೀವೇ ಪ್ರಮಾಣ. ಆಚಾರವೇ ಸ್ವರ್ಗ ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ದೇವ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ. ಎಷ್ಟು ಚಲೋ ಬರ್ದಾರ ಬಸವಣ್ಣವ್ರು.